ಸ್ಟೋನ್ ಕ್ರಷರ್ ಮಾಲೀಕರು ಮತ್ತು ಕಲ್ಲು ಗಣಿ ಗುತ್ತಿಗೆದಾರರಿಂದ ರೈತರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ, ಬೆಳೆಗಳು ನಷ್ಟ, ಗ್ರಾಮದ ನೆಮ್ಮದಿ ಹಾಳಾಗುತ್ತಿದ್ದು, ಕೂಡಲೇ ಇವರ ಪರವಾನಗಿ ರದ್ದು ಮಾಡಿ ನೆಮ್ಮದಿ ಜೀವನ ಸಾಗಿಸಲು ಅವಕಾಶ ಕೊಡಬೇಕೆಂದು ಗ್ರಾಮದ ಸುನಿಲ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಎಂಸ್ಯಾಂಡ್ ಮತ್ತು ಸ್ಟೋನ್ ಕ್ರಷರ್ ಕಾರ್ಯನಿರ್ವಹಿಸುತ್ತಿದ್ದು, ಇದರಿಂದ ಗ್ರಾಮದಲ್ಲಿ ರಸ್ತೆ, ಪರಿಸರ ಹದಗೆಟ್ಟು ಹೋಗಿದೆ. ಈ ಹಿಂದೆ ಜಿಲ್ಲಾಧಿಕಾರಿ ಗಿರೀಶ್ ಅವರು ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಪ್ರತಿಭಟನೆ ನಡೆಸಿದ ನಂತರ ಗಣಿಗಾರಿಕೆ ಸ್ಥಗಿತಗೊಂಡಿತ್ತು. ಆದರೆ ಮತ್ತೊಮ್ಮೆ ರಾಜಕೀಯ ಪ್ರಭಾವ ಬೆಳೆಸಿ ಕ್ರಷರ್ ಮಾಲೀಕರಾದ ರಾಮೇಗೌಡ ಹಾಗೂ ಇತರರು ಗಣಿಗಾರಿಕೆಯವರು ಆರಂಭಿಸಿದ್ದಾರೆ. ಇದರಿಂದ ಗ್ರಾಮದಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಹೆಚ್ಚಾಗಿದ್ದು ಅನೇಕ ಮನೆಗಳ ಗೋಡೆಗಳು ಬಿರುಕುಬಿಟ್ಟಿವೆ. ನೂರಾರು ಗ್ರಾಮಸ್ಥರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. ಈ ಕ್ರಷರ್ ಘಟಕದಿಂದ ಆಗುತ್ತಿರುವ ಸಮಸ್ಯೆಗಳ ಸಂಬಂಧ ಮಾಲಿನ್ಯ ನಿಯಂತ್ರಣ ಮಂಡಳಿ, ಗಣಿ ಇಲಾಖೆ, ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕ್ರಷರ್ ನಿಲ್ಲಿಸದಿದ್ದರೆ ಗ್ರಾಮದಲ್ಲಿ ಧರಣಿ ನಡೆಸುವ ಮೂಲಕ ನ್ಯಾಯಕ್ಕಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಚಿಗಳಿ ಗ್ರಾಮದಲ್ಲಿ ತುಂಬಾ ಅತಿಯಾದ ಕ್ರಷರು ಮತ್ತೆ ಗಣಿಗಾರಿಕೆದು ಗ್ರಾಮಸ್ಥರಿಗೆ ತುಂಬಾ ಅನಾನುಕೂಲವನ್ನು ಉಂಟು ಮಾಡ್ತಾ ಇದೆ. ಈ ವಿಚಾರವಾಗಿ ಟಾರ್ ರೋಡ್ ಅನ್ನೋದ್ರ ರೋಡನ್ನ ಮಾಡಿ 18, 19, 20 ವರ್ಷ ಆಗಿದೆ. ಒಂದು ಗ್ರಾಮದಲ್ಲಿ, ಮೂರಲ್ಲಿ ಯಾವುದೇ ರೀತಿ MLA ಆಗಲಿ MP ಆಗಲಿ ಯಾರು ಯಾವುದೇ ರೀತಿ ನಮಗೆ ರೋಡ್ ವ್ಯವಸ್ಥೆ ಒಂದು ಮಾಡಿಕೊಟ್ಟಿಲ್ಲ. ಗಣಿಗಾರಿಕೆ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. 10 ವೀಲ್ಗಳು 6 ವೀಲ್ಗಳು ಬಹಳ ಅಧಿಕವಾಗಿ ಮಿತಿ ಮೀರಿ ಅವಕ್ಕೆ ಕೆಪಾಸಿಟಿಗಿಂತ ಮೇಲೆ ಜಾಸ್ತಿ ತುಂಬಿಕೊಂಡು ಹಳ್ಳಿ ಊರೊಳಗೆ ಓಡಾಡ್ತವೆ. ಹಾಗಾಗಿ ನಾವೇನಾದ್ರೂ ಕೇಳಕ್ ಹೋದ್ರೆ ಅವ್ರನ್ನ ನಾವು ಟ್ಯಾಕ್ಸ್ ಕಟ್ತೀವಿ, ನಮಗೆ ಲೈಸೆನ್ಸ್ ಐತೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಆಮೇಲೆ ಧೂಳು ಜಾಸ್ತಿ ಬರುತ್ತೆ, ಗುಂಡಿ ತುಂಬಾ ಇದಾವೆ, ಬಸ್ಗಳು ಬರ್ತಾ ಇಲ್ಲ. ಊರಿಗೆ ಬಸ್ಗಳು ಯಾವುದೋ ರೀತಿ SRTC ಬಸ್ಗಳು ಬರ್ತಾ ಇಲ್ಲ. ಕಾರಣ ಅವ್ರು ಹೇಳ್ತಾರೆ ರೋಡ್ ಸರಿ ಇಲ್ಲ, ಪಂಚರ್ ಆಗುತ್ತೆ ಅಂತ ಹೇಳ್ತಾರೆ. ಈ ತರ ಸಮಸ್ಯೆ ಇರೋದ್ರಿಂದ ನಾವು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಪ್ರಮೋದ್, ರಘು, ವಿನಯ್, ಮಹೇಶ್, ಧರ್ಮಶೆಟ್ಟಿ ಇತರರು ಉಪಸ್ಥಿತರಿದ್ದರು.